ಶುಭಾಶಯಗಳು. ನಾವು ನಮ್ಮ ಜೀವನದಲ್ಲಿ ದಿನನಿತ್ಯದ ಬದುಕನ್ನ ಪ್ರಾರಂಭಿಸಬೇಕಾದ ಕೆಲವೊಂದಿಷ್ಟು ರಾಸಾಯನಿಕ ಸಂಯುಕ್ತಗಳನ್ನ ಬಳಕೆ ಮಾಡ್ತೀವಿ. ಆ ರಾಸಾಯನಿಕ ಸಂಯುಕ್ತಗಳಿಲ್ಲದೆ ನಮ್ಮ ಜೀವನ ನಡೆಯುವುದಿಲ್ಲ. ಉದಾಹರಣೆಗೆ ನಾವು ತಿನ್ನುವಂತ ಆಹಾರದಲ್ಲಿ ತರಕಾರಿಯನ್ನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ತರಕಾರಿಯಲ್ಲಿ ಟೊಮೆಟೊವನ್ನು ತೆಗೆದುಕೊಂಡಾಗ ಆ ರಾಸಾಯನಿಕ ಸಂಯುಕ್ತಗಳಾದಂತ ಟೊಮೆಟೊಗಳಲ್ಲಿ ಕೆಲವೊಂದಿಷ್ಟು ರಾಸಾಯನಿಕ ಸಂಯುಕ್ತಗಳಿವೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿರುವಂತಹ ಕೆಲವು ರಾಸಾಯನಿಕ ಸಂಯುಕ್ತಗಳನ್ನು ನಾವು ನಿತ್ಯ ಜೀವನದಲ್ಲಿ ಬಳಸುತ್ತೇವೆ. ಅಂತ ರಾಸಾಯನಿಕ ಸಂಯುಕ್ತಗಳನ್ನ 3 ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಅವು ಯಾವುದಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇವು ನಮ್ಮ ಜೀವನದ ಬಹಳಷ್ಟು ಪ್ರಾಮುಖ್ಯತೆಯನ್ನ ತೋರಿಸುವಂತಹ ರಾಸಾಯನಿಕ ಸಂಯುಕ್ತಗಳು. ಅಂತ ರಾಸಾಯನಿಕ ಸಂಯುಕ್ತಗಳಲ್ಲಿ ನಾವು ಮುಂಜಾನೆ ಎದ್ದು ಹಲ್ಲನ್ನು ಉಜ್ಜುತ್ತಿರ್ತೇವೆ. ಹಲ್ಲನ್ನು ಉಜ್ಜಬೇಕಾದ್ರೆ ಅದರಲ್ಲಿ ಪ್ರತ್ಯಾಮ್ಲ ಅನ್ನುವಂತ ಏನಪ್ಪಾ ಅಂದ್ರೆ ಪೇಸ್ಟ್ ಅನ್ನ ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ನಾವು ಬೇಯಿಸುವಂತ ತರಕಾರಿಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ, ಈ ಟೊಮ್ಯಾಟೊದೊಳಗೆ ಏನಪ್ಪಾ ಅಂದ್ರೆ ಆಸಿಡ್ ಇರ್ತದೆ, ಆಮ್ಲ. ಟೊಮ್ಯಾಟೊದಲ್ಲಿ ಆಮ್ಲ ಇರುವುದನ್ನು ನಾವು ನೋಡ್ತೀವಿ. ಅಂದ್ರೆ ಟೊಮ್ಯಾಟೊದಲ್ಲಿ ಇರುವಂತ ಆಮ್ಲ ಏನಪ್ಪಾ ಅಂದ್ರೆ ಆಕ್ಸಾಲಿಕ್ ಆಸಿಡ್ ಅಂತ ಹೇಳಿ ನಾವು ಕರಿತೀವಿ. ಟೊಮ್ಯಾಟೊದಲ್ಲಿ ಆಕ್ಸಾಲಿಕ್ ಆಸಿಡ್ ನಾವು ಟೊಮ್ಯಾಟೊದಲ್ಲಿ ನೋಡ್ತೀವಿ. ಯಾವುದು? ಆಕ್ಸಾಲಿಕ್ ಆಸಿಡ್. ಆಮೇಲೆ ನಾವು ತಿನ್ನುವಂತಹ ಹುಣಸೆಯಲ್ಲಿ ಸಹಿತ ಒಂದು ಆಮ್ಲವನ್ನು ಹೊಂದಿದೆ. ಹುಣಸೆದಾಗ ಟಾಟಾರಿಕ್ ಆಮ್ಲವನ್ನು ಹೊಂದಿದೆ, ಟಾಟಾರಿಕ್ ಆಸಿಡ್. ಅದೇ ರೀತಿಯಾಗಿ ನಾವು ಆಹಾರ ಪದಾರ್ಥಗಳನ್ನು ತಯಾರಿಸಬೇಕಾದ್ರೆ ವಿನೆಗರ್ ಅನ್ನು ಬಳಕೆ ಮಾಡ್ತೀವಿ. ವಿನೆಗರ್ನಲ್ಲಿ ಕೂಡ ಅಸಿಟಿಕ್ ಆಮ್ಲವನ್ನು ಒಳಗೊಂಡಿರುತ್ತದೆ. ಇನ್ನ ನಾವು ತಿನ್ನುವಂತ ಮೊಸರಿನಲ್ಲಿ ಏನಪ್ಪಾ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಅನ್ನು ನಾವು ನೋಡ್ತೇವೆ. ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಅನೇಕ ಆಮ್ಲಗಳು ನಮ್ಮ ನಿತ್ಯ ಜೀವನದಲ್ಲಿ ಹಾಸಬೇಕಾಗಿದೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳನ್ನು ಕೂಡ ನಾವು ಬಳಕೆ ಮಾಡ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾವು ಬಟ್ಟೆಯನ್ನು ಒಗಿಬೇಕಾಗಿತ್ತು ಅಂದ್ರೆ ಬಟ್ಟೆ ಸೋಡಾನ ಬಳಸಬೇಕಂತೀವಿ, ಅಲ್ಲಿ ಸಹಿತ ಪ್ರತ್ಯಾಮ್ಲಗಳಿವೆ. ಆಮೇಲೆ ಲವಣಗಳು ಬಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪನ್ನ ನಾವು ಬಳಸದೆ ಅಡಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಪ್ಪು, ಸೋಡಿಯಂ ಕ್ಲೋರೈಡ್, ಇದು ಒಂದು ಏನಪ್ಪಾ ಅಂದ್ರೆ ಲವಣವಾಗಿದೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಮಾಣ ಸಮತೋಲನವಾಗಿರ್ಬೇಕು. ಅಂದಾಗ ನಮ್ಮ ದೇಹ ಸರಿಯಾಗಿ ಕೆಲಸವನ್ನ ಮಾಡ್ತದೆ. ನೋಡ್ರಿ, 0 ಇಂದ 14 ಏನಪ್ಪಾ ಅಂದ್ರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ನಾವು ನೋಡಿದಾಗ 7 ಏನಾಗಿರ್ತಪ್ಪ ಅಂದ್ರೆ ತಟಸ್ಥಾಗಿರ್ತದೆ. 7ರಿಂದ 7.8 ವರೆಗೆ ನಮ್ಮ ದೇಹ ಸಕ್ರಿಯವಾಗಿ ಕೆಲಸ ಮಾಡ್ತದೆ, ಅಂದ್ರೆ ಸರಿಯಾಗಿ ಕೆಲಸ ಮಾಡ್ತದೆ. ಬಹಳಷ್ಟು ಆಮ್ಲೀಯಾಗಿದ್ರು ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡಂಗಿಲ್ಲ, ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಪ್ರತ್ಯಾಮ್ಲೀಯವಾಗಿತ್ತು ಅಂದ್ರೆ ನಮ್ಮ ದೇಹದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನಮ್ಮ ಜೀವನದಾಗ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಹಾಸುವಕ್ಕಾಗಿವೆ ಅಂತ ಹೇಳಿ. ಹಾಗಾದ್ರೆ ನಾವು ಒಂದೊಂದಾಗಿ ಅಭ್ಯಾಸ ಮಾಡೋಣ. ಆಮ್ಲಗಳು ಎಂದರೇನು? ವಾಟ್ ಈಸ್ ಆಸಿಡ್ ಅಂತ ಹೇಳಿ. ಆಮ್ಲ ಇದೊಂದು ರಾಸಾಯನಿಕ ವಸ್ತು. ರುಚಿಯಲ್ಲಿ ಏನಪ್ಪಾ ಅಂದ್ರೆ ಆಮ್ಲಗಳು ರಾಸಾಯನಿಕ ವಸ್ತುಗಳಾಗಿದ್ದು ಹುಳಿ ರುಚಿಯನ್ನು ಹೊಂದಿರುತ್ತವೆ. ನೋಡಿ, ಹುಳಿ ರುಚಿ ಆಗಿರ್ಬೇಕು. ಇವು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಬ್ಲೂ ಲಿಟ್ಮಸ್ ಟರ್ನ್ಸ್ ಟು ರೆಡ್ ಕಲರ್. ಕೆಂಪು ಬಣ್ಣಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ತಿರುಗಿಸುತ್ತಾರೆ. ಅಂತ ರಾಸಾಯನಿಕ ಸಂಯುಕ್ತಗಳಿಗೆ ನಾವು ಏನ್ ಕರಿತೀವಪ್ಪ ಅಂದ್ರೆ
ಆಮ್ಲಗಳು ಅಂತೇಳಿ ಕರಿತೀವಿ. ನೋಡಿ, ನಾವು ತಿನ್ನುವಂತ ಮಾವಿನಕಾಯಿ ಅನ್ರೈಪ್ಡ್ ಮ್ಯಾಂಗೋ ಅಂತ ಹೇಳ್ತೀವಿ. ಅಂದ್ರೆ ಹಣ್ಣು ಆಗದೇ ಇರುವಂತ ಒಂದು ಮಾವಿನ ಕಾಯಿ ಅದು ಸಹಿತ ಏನಪ್ಪಾ ಅಂದ್ರ ಆಮ್ಲ ರುಚಿಯನ್ನು ಹೊಂದಿರ್ತದ. ಆಮೇಲೆ ನಾವು ಬಳಸುವಂತ ಲಿಂಬೆ ಹಣ್ಣು ಅದು ಸಹಿತ ಏನಪ್ಪಾ ಅಂದ್ರ ಹುಳಿ ರುಚಿಯನ್ನು ಹೊಂದಿರ್ತದ. ಇವು ಸಹಿತ ಏನಪ್ಪಾ ಅಂದ್ರ ಆಮ್ಲಗಳನ್ನ ಒಳಗೊಂಡಿರುತ್ತಾರೆ. ಹಾಗಾದ್ರೆ ಕೆಲವೊಂದಿಷ್ಟು ಆಮ್ಲಕ್ಕೆ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಎಕ್ಸಾಂಪಲ್ ಫಾರ್ ಆಸಿಡ್, ಉದಾಹರಣೆ ಆಮ್ಲಗಳಿಗೆ ನೋಡಿದಾಗ H2SO4 ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ HCl. ಅದೇ ರೀತಿಯಾಗಿ ನಾವು ಇನ್ನೂ ಹಲವಾರು ಆಮ್ಲಗಳನ್ನ ನಾವು ಏನ್ ಮಾಡಬಹುದು ಅಂದ್ರೆ ನೋಡ್ತೇವೆ. ಈಗ ಅದೇ ರೀತಿಯಾಗಿ HNO3 ನೈಟ್ರಿಕ್ ಆಸಿಡ್. ಈ ಆಮ್ಲಗಳನ್ನ ನೀರಿಗೆ ಹಾಕಿದಾಗ ಅದರಲ್ಲಿರುವ ಹೈಡ್ರೋಜನ್ ಅಯಾನುಗಳು ಏನಾಗ್ತಪ್ಪ ಅಂದ್ರೆ ರಿಲೀಸ್ ಆಗ್ತದೆ. ನೋಡಿ, ಯಾವುದೇ ಆಮ್ಲಗಳನ್ನ ಆಸಿಡ್ಗಳನ್ನ ನಾವು ನೀರಿಗೆ ಹಾಕಿದಾಗ ಹೈಡ್ರೋಜನ್ ಅಯಾನುಗಳು ಬಿಡುಗಡೆ ಆಗುತ್ತವೆ, ಉತ್ಪತ್ತಿ ಆಗುವುದನ್ನು ನಾವು ಕಾಣ್ತೇವೆ. ಹೈಡ್ರೋಜನ್ ಅಯಾನ ಉತ್ಪತ್ತಿ ಆಗ್ತಾವಪ್ಪ ಅಂದ್ರೆ ಪ್ರತಿಯೊಂದು ಆಮ್ಲದಲ್ಲಿ ಹೈಡ್ರೋಜನ್ ಅನ್ನು ನಾವು ನೋಡ್ತೇವೆ. ಹೈಡ್ರೋಜನ್ ಅಯಾನುಗಳು ಬಿಡುಗಡೆ ಆಗುತ್ತವೆ. ಈ ರೀತಿಯಾಗಿ ಆಮ್ಲಗಳು ನೀರಿಗೆ ಹಾಕಿದಾಗ ಅದರಲ್ಲಿರುವಂತಹ ಹೈಡ್ರೋಜನ್ H+ ಅಯಾನುಗಳನ್ನ ಅವು ಉತ್ಪತ್ತಿ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಪ್ರತಿಯೊಂದು ಆಮ್ಲ ಹೈಡ್ರೋಜನ್ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವುದನ್ನು ನಾವು ಕಾಣ್ತೇವೆ. ನೋಡಿ, ಒಂದು ಎಕ್ಸಾಂಪಲ್ ತೆಗೆದುಕೊಂಡಾಗ ನಮ್ಮ ಮನೆಯಲ್ಲಿರುವಂತಹ ಟಾಯ್ಲೆಟ್ ಅನ್ನು ನಾವು ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿಯೂ ಸಹಿತ ಆಸಿಡ್ ಅನ್ನು ನಾವು ಬಳಕೆ ಮಾಡ್ತೀವಿ. ನಾವು ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ಆಮ್ಲ ಇದೆ ಅಂದ್ರೆ ಆಮ್ಲ ನಮ್ಮ ಜೀವನದಲ್ಲಿ ಎಷ್ಟೊಂದು ಹಾಸುವಕ್ಕಾಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ನಾವು ಪ್ರತ್ಯಾಮ್ಲಗಳನ್ನು ತೆಗೆದುಕೊಂಡಾಗ, ಪ್ರತ್ಯಾಮ್ಲ ಎಂದರೆ ಏನು? ಇದು ಒಂದು ರಾಸಾಯನಿಕ ಸಂಯುಕ್ತ. ಪ್ರತ್ಯಾಮ್ಲ ಅಂದ್ರೆ ಇದೊಂದು ರಾಸಾಯನಿಕ ಸಂಯುಕ್ತವಾಗಿದ್ದು ಇದು ರುಚಿಯಲ್ಲಿ ಕಹಿ ರುಚಿಯಾಗಿರುತ್ತದೆ. ಪ್ರತ್ಯಾಮ್ಲ ಏನಾಗಿರ್ತಾವ ಕಹಿ ರುಚಿಯನ್ನು ಹೊಂದಿರ್ತಾವ. ಇವೇನು ಮಾಡ್ತಪ್ಪ ಅಂದ್ರೆ ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಅಂದ್ರೆ ಆಮ್ಲದ ವಿರುದ್ಧವಾಗಿ ಲಿಟ್ಮಸ್ ಕಾಗದ ಬಣ್ಣವನ್ನ ಇವು ಬದಲಾವಣೆ ಮಾಡ್ತಿರ್ತವೆ, ಚೇಂಜಸ್ ಮಾಡ್ತಾ ಇರುವುದನ್ನು ನಾವು ಕಾಣಬಹುದು. ಅದು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನ ಇಟ್ ರಿಟರ್ನ್ಸ್ ಟು ಬ್ಲೂ, ನೀಲಿ ಬಣ್ಣಕ್ಕೆ ಏನ್ ಮಾಡ್ತಪ್ಪ ಅಂದ್ರೆ ಬದಲಾಯಿಸುತ್ತದೆ. ಈ ರೀತಿ ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾಯಿಸಬೇಕು ಅಂದ್ರೆ ನಾವು ಪ್ರತ್ಯಾಮ್ಲ ಅಂತ ಹೇಳಿ ತಿಳ್ಕೋಬಹುದು. ಇವು ಸಾಮಾನ್ಯವಾಗಿ ಪ್ರತ್ಯಾಮ್ಲಕ್ಕೆ ಉದಾಹರಣೆಯನ್ನು ತೆಗೆದುಕೊಂಡಾಗ ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲ ಪ್ರತ್ಯಾಮ್ಲಕ್ಕೆ ಎಕ್ಸಾಂಪಲ್ ಉದಾಹರಣೆ NaOH sodium hydroxide, potassium hydroxide KOH, calcium hydroxide CaOH twice, ammonium hydroxide NH4OH. ಇದೆಲ್ಲ ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲಗಳಾಗಿರುವುದನ್ನು ನಾವು ಕಾಣುತ್ತೇವೆ. ಪ್ರತ್ಯಾಮ್ಲಗಳು OH ಋಣ ಅಯಾನುಗಳನ್ನ ನೆಗೆಟಿವ್ ಅಯಾನುಗಳನ್ನ ಹೊಂದಿರ್ತವೆ. ಪ್ರತ್ಯಾಮ್ಲಗಳು ನೆಗೆಟಿವ್ ಅಯಾನುಗಳನ್ನು ಹೊಂದಿರ್ತವೆ. ಆದ್ದರಿಂದ ಪ್ರತ್ಯಾಮ್ಲಗಳನ್ನು ನಾವು ನೀರಿಗೆ ಹಾಕಿದಾಗ ಅವು OH ಋಣ ಅಯಾನುಗಳನ್ನ ಅಥವಾ ನೆಗೆಟಿವ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ. ಆಮ್ಲಗಳು ಹೈಡ್ರೋಜನ್ ಪ್ಲಸ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ. ಪ್ರತ್ಯಾಮ್ಲಗಳು OH ಋಣ ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಪ್ರತ್ಯಾಮ್ಲದಲ್ಲಿ OH ಅನ್ನುವಂತ ಗುಂಪನ್ನು ನಾವು ಕಾಣ್ತೀವಿ. ಆ OH ಋಣ ಅಯಾನುಗಳನ್ನ ಬಿಡುಗಡೆ ಮಾಡುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಈ ರೀತಿ ಪ್ರತ್ಯಾಮ್ಲ ನಮಗೆ ಏನಾಗಿತ್ತಪ್ಪ ಅಂದ್ರೆ ಕಹಿ ರುಚಿಯನ್ನ ಹೊಂದಿದ್ದು ಏನಪ್ಪಾ ಅಂದ್ರೆ ಅವು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ನೋಡಿ, ನಾವು ತಿನ್ನುವಂತಹ ಕಾರ್ಲಿಕಾಯಿ ಆಗಿರ್ಬೋದು, ಬಹಳಷ್ಟು ಕಹಿಯಾಗಿರ್ತದೆ.
ಕಹಿ ಆಗಿರುವುದರಿಂದ ಆ ಕಾರ್ಲಿಕಾಯಿ ಒಳಗೆ ಏನಂತ ತಿಳ್ಕೊಬೇಕು ನಾವು ಪ್ರತ್ಯಾಮ್ಲವಾಗಿದೆ. ಇನ್ನು ಅದೇ ರೀತಿಯಾಗಿ ಲವಣಗಳು ಅವು ನೀರಿನಲ್ಲಿ ಕರಗುತ್ತವೆ, ಅವು ಕೂಡ ಒಂದು ರಾಸಾಯನಿಕ ಸಂಯುಕ್ತಗಳು ಲವಣ. ಹೀಗಾಗಿ ಈಗ ಸಮುದ್ರ ನೋಡಿದಾಗ ಬಹಳಷ್ಟು ಉಪ್ಪು ನೀರಿನಿಂದ ಕೂಡಿರ್ತದೆ. ಕಾರಣ ಏನಪ್ಪ ಅಂದ್ರೆ ನದಿಗಳೆಲ್ಲ ಹರಿಯುವಂತ ಬರುವಾಗ ಆ ಮಣ್ಣಿನಲ್ಲಿರುವಂತಹ ಲವಣಗಳು ನೀರಿನಲ್ಲಿ ಕರಗಿ ಆ ನೀರು ನದಿಗಳ ನೀರು ಸಮುದ್ರವನ್ನು ಸೇರ್ಕೊಳ್ತದೆ. ಹೀಗಾಗಿ ಅಲ್ಲಿ ಲವಣಗಳು ಇರುವುದನ್ನು ನಾವು ನೋಡಬಹುದು. ಉದಾಹರಣೆಗೆ ನಾವು ತಿನ್ನುವಂತ ಸೋಡಿಯಂ ಕ್ಲೋರೈಡ್ ಉಪ್ಪು ಆಗಿರ್ಬೋದು, ಅದೇ ರೀತಿ ಸೋಡಿಯಂ ಸಲ್ಫೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕ್ಲೋರೈಡ್ ಸಲ್ಫೇಟ್ ಬೈಕಾರ್ಬೋನೇಟ್ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂದ್ರೆ ಸಾಲ್ಟ್ಸ್ ಅಂತ ಹೇಳಿ ಕರೀತೇವೆ. ಈ ರೀತಿಯಾಗಿ ಇವೆಲ್ಲ ಏನಪ್ಪಾ ಅಂದ್ರೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು. ಅವುಗಳ ಭೌತಿಕ ಗುಣಗಳ ಆಧಾರದ ಮೇಲೆ ಅವುಗಳನ್ನು ನಾವೇನ್ ಮಾಡ್ತೇವೆ ಅಂದ್ರೆ ವರ್ಗೀಕರಣ ಮಾಡಲಾಗ್ತದೆ. ಹಾಗಾದ್ರೆ ಸಂಯುಕ್ತಗಳನ್ನು ನಾವು ಗುರುತಿಸಬೇಕಾದಲ್ಲಿ ಸೂಚಕಗಳು ಅಥವಾ ಇಂಡಿಕೇಟರ್ಸ್ ಅಂತೇಳಿ ಬಳಕೆ ಮಾಡ್ತೀವಿ. ಏನ್ ಮಾಡ್ತೀವಿ? ಸೂಚಕಗಳನ್ನು ಬಳಸ್ತೀವಿ, ಇಂಡಿಕೇಟರ್ಸ್. ನೋಡಿ, ಫಾರ್ ಎಕ್ಸಾಂಪಲ್ ಯಾವ್ದು ಆಮ್ಲ ಯಾವ್ದು ಪ್ರತ್ಯಾಮ್ಲ ಎನ್ನುವುದನ್ನು ತಿಳಿಬೇಕಾದ್ರೆ ಸೂಚಕ ಅಥವಾ ಇಂಡಿಕೇಟರ್ಸ್ ಅಂತ ಕರಿತೀವಿ. ಈಗ ನೋಡಿ, ನಮ್ಮ ಬೈಕ್ಗಳಿಗೆ ನಾವು ರೈಟ್ ಅಥವಾ ಲೆಫ್ಟ್ ಗೆ ಹೋಗ್ಬೇಕಾದ್ರೆ ಎರಡು ಇಂಡಿಕೇಟರ್ ಇದಾವೆ. ಅವು ಬೆಳಕನ್ನ ಬೆಳಗೋದ್ರ ಮೂಲಕ ರೈಟ್ ಹೋಗ್ಬೇಕಾದ್ರೆ ರೈಟ್ ಇಂಡಿಕೇಟರ್ ಅನ್ನು ಬಳಸ್ತೀವಿ, ಲೆಫ್ಟ್ ಹೋಗ್ಬೇಕಾದ್ರೆ ಲೆಫ್ಟ್ ಇಂಡಿಕೇಟರ್ ನ ಬಳಕೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಯಾವ್ದು ಆಮ್ಲ ಮತ್ತು ಯಾವ್ದು ಪ್ರತ್ಯಾಮ್ಲ ಎನ್ನುವುದನ್ನು ತಿಳ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ತಪ್ಪ ಅಂದ್ರೆ ಸೂಚಕಗಳನ್ನ ಬಳಸ್ತೀವಿ. ಇವು ಏನ್ ಮಾಡ್ತಪ್ಪ ಅಂದ್ರೆ ಸೂಚಕಗಳು ತಮ್ಮ ಬಣ್ಣವನ್ನ ಬದಲಾಯಿಸುವಂತವು. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಗುರುತಿಸಲಿಕ್ಕೆ ಬಣ್ಣವನ್ನ ಬದಲಾಯಿಸುವಂತ ವಸ್ತುಗಳಿಗೆ ನಾವು ಸೂಚಕಗಳು ಅಥವಾ ಇಂಡಿಕೇಟರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇವು ಏನ್ ಮಾಡ್ತಪ್ಪ ಅಂದ್ರೆ ಆ ವಸ್ತುವಿಗೆ ಹಾಕಿದಾಗ ಆ ವಸ್ತು ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ ಅನ್ನೋದನ್ನು ವರ್ಗೀಕರಣ ಮಾಡಲಿಕ್ಕೆ ಸೂಚಕಗಳು ಸಹಾಯಕವಾಗಿವೆ. ಹಾಗಾದ್ರೆ ಈ ಸೂಚಕದಲ್ಲಿ ನಾವು ವಿಧಗಳನ್ನು ಮಾಡ್ತೀವಿ. ಸೂಚಕದ ವಿಧಗಳು ಯಾವುವು? ಸೂಚಕದಲ್ಲಿ ಮೊದಲನೇದಾಗಿ ನೈಸರ್ಗಿಕ ಸೂಚಕಗಳು, ಎರಡನೇದು ಸಂಶ್ಲೇಷಿತ ಸೂಚಕ, ಮೂರನೇದಾಗಿ ಗ್ರಹಣ ಸೂಚಕ, ಕೊನೆಯದಾಗಿ ಸಾರ್ವತ್ರಿಕ ಸೂಚಕ. ಈ ರೀತಿಯಾಗಿ ಸೂಚಕಗಳಲ್ಲಿ ಮೂರು ವಿಧಗಳನ್ನಾಗಿ ನಾವು ವರ್ಗೀಕರಣ ಮಾಡಲಾಗ್ತದೆ. ಅದರಲ್ಲಿ ಮೊದಲನೇದು ಏನಪ್ಪಾ ಅಂದ್ರೆ ನೈಸರ್ಗಿಕ ಸೂಚಕಗಳು. ನೈಸರ್ಗಿಕ ಸೂಚಕ ಅಂದ್ರೆ ಏನು? ಇವು ನಿಸರ್ಗದಲ್ಲಿ ದೊರಕುವಂತ ಸೂಚಕಗಳಿಗೆ ನೈಸರ್ಗಿಕ ಸೂಚಕ ಅಥವಾ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತೇಳಿ ಕರೆಯುತ್ತಾರೆ. ಉದಾಹರಣೆಗೆ ನಾವು ತೆಗೆದುಕೊಳ್ಳುವಂತ ಲಿಟ್ಮಸ್ ಕಾಗದ, ಇದು ಒಂದು ನೈಸರ್ಗಿಕ ಸೂಚಕವಾಗಿದೆ. ಯಾಕಪ್ಪ ಅಂದ್ರೆ ಈ ಲಿಟ್ಮಸ್ ಕಾಗದ ನೇರಳೆ ಬಣ್ಣನ ಹೊಂದಿದ್ದು ಇದನ್ನ ಥ್ಯಾಲೋಫೈಟಾ ಸಸ್ಯವರ್ಗಕ್ಕೆ ಸೇರಿದಂತ ಕಲ್ಲು ಹೂವಿನಿಂದ ಪಡೆದುಕೊಳ್ಳಲಾಗಿದೆ. ಇದು ಥ್ಯಾಲೋಫೈಟಾ ಸಸ್ಯವರ್ಗಕ್ಕೆ ಸೇರಿದಂತ ಕಲ್ಲು ಹೂವು ಒಂದು ನೈಸರ್ಗಿಕವಾಗಿ ಸಿಗುವಂತ ಒಂದು ಕಲ್ಲು ಹೂ ಆಗಿರ್ತದೆ. ಅದರಿಂದ ಏನ್ ಮಾಡ್ತಪ್ಪ ಅಂದ್ರೆ ನಾವು ಲಿಟ್ಮಸ್ ಅನ್ನ ತಯಾರಿಸ್ತೀವಿ. ಅದು ಏನಾಗಿತ್ತಪ್ಪ ಅಂದ್ರೆ ನೇರಳೆ ಬಣ್ಣ ಕಲರ್ ಅನ್ನ ಹೊಂದಿರ್ತದೆ. ನೋಡ್ರಿ, ನೇರಳೆ ಹಣ್ಣನ್ನ ನಾವೆಲ್ಲ ತಿಂದಿದ್ದೀವಿ, ಆ ನೇರಳೆ ಹಣ್ಣಿನ ಕಲರ್ ಅನ್ನ ಹೊಂದಿರ್ತದ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟ ನೈಸರ್ಗಿಕ ಸೂಚಕ ಎಕ್ಸಾಂಪಲ್ ತೆಗೆದುಕೊಂಡ್ರೆ ನಾವು ದಿನನಿತ್ಯ ಜೀವನ ಬಳಸುವಂತ ಏನಪ್ಪಾ ಅಂದ್ರೆ ಅರಿಶಿನ ಒಂದು ಏನಾಗಿದೆಪ್ಪ ಅಂದ್ರೆ ಒಂದು ನೈಸರ್ಗಿಕ ಸೂಚಕ ಆಗಿದೆ. ಅದೇ ರೀತಿಯಾಗಿ ಕೆಂಪು ಬಣ್ಣದ ಕ್ಯಾಬೇಜ್
ಏನಪ್ಪಾ ಅಂದ್ರೆ ಅದರ ಎಲೆಗಳು ಸಹಿತ ಒಂದು ನೈಸರ್ಗಿಕ ಸೂಚಕ. ಅದೇ ರೀತಿಯಾಗಿ ಹೈಡ್ರಾಂಜಿಯಾ ಅನ್ನುವಂತ ಒಂದು ನೈಸರ್ಗಿಕವಾಗಿ ಸಿಗುವಂತಹ ಸೂಚಕ ಬರ್ತದೆ. ಇವಿಷ್ಟೆಲ್ಲ ಏನಪ್ಪಾ ಅಂದ್ರೆ ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆಗಳಾಗಿವೆ. ನೋಡಿ, ಈ ನೈಸರ್ಗಿಕ ಸೂಚಕ ಉದಾಹರಣೆ ತೆಗೆದುಕೊಂಡ್ರೆ ಲಿಟ್ಮಸ್ ಅಂತ ಆಗಿರ್ತದೆ. ಲಿಟ್ಮಸ್ ಏನ್ ಮಾಡ್ತದಪ್ಪ ಅಂದ್ರೆ ಆಗಲಾಗಿರ್ತಪ್ಪ ಅಂದ್ರೆ ನೀಲಿ ಬಣ್ಣದನ್ನ ಏನ್ ಮಾಡ್ತದಪ್ಪ ಅಂದ್ರೆ ಕೆಂಪು ಬಣ್ಣಕ್ಕೆ ತಿರುಗಿಸ್ತದ. ಅದ ಪ್ರತ್ಯಾಮ್ನಾಗಿತ್ತಪ್ಪ ಅಂದ್ರೆ ಕೆಂಪು ಬಣ್ಣದ ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸ್ತದ. ನೋಡಿ, ಅದೇ ರೀತಿಯಾಗಿ ಈಗ ಅರಿಶಿನ ಏನಪ್ಪಾ ಅಂದ್ರ ಅದು ಹಳದಿ ಬಣ್ಣವನ್ನು ಹೊಂದಿರ್ತದೆ. ಇದು ಆಮ್ಲೀಯ ಮಾಧ್ಯಮದಲ್ಲಿ ಹಳದಿ ಕಲರ್ ಇರ್ತದೆ. ಅದ ಪ್ರತ್ಯಾಮ್ಲೀಯ ಮಾಧ್ಯಮದೊಳಗ ಕೆಂಪು ಕಂದು ಬಣ್ಣವನ್ನು ಉಂಟು ಮಾಡ್ತದೆ. ಫಾರ್ ಎಕ್ಸಾಂಪಲ್ ತೆಗೆದುಕೊಂಡಾಗ ನಮ್ಮ ಊಟವನ್ನು ಮಾಡುವಾಗ ನಮ್ಮ ಬಟ್ಟೆ ಮೇಲೆ ಎಲ್ಲಾದ್ರೂ ಸಾಂಬಾರ್ ಬಿದ್ದಿದ್ದಾದ್ರೆ ಆ ಸಾಂಬಾರನ್ನ ಒಗೆಯುವಾಗ ನಾವು ಸೋಪನ್ನು ಬಳಸ್ತೀವಿ. ಬಟ್ಟೆ ಸೋಪನ್ನು ಹಚ್ಚಿದಾಗ ಏನಾಗ್ತಪ್ಪ ಅಂದ್ರೆ ಆ ಸಾಂಬಾರ್ನ ಕಲೆ ಕೆಂಪು ಕಂದು ಬಣ್ಣಕ್ಕೆ ತಿರುಗುವುದನ್ನು ನಾವು ಕಾಣ್ತೀವಿ. ಯಾಕಪ್ಪ ಅಂದ್ರೆ ನಾವು ಬಟ್ಟೆ ಸೋಪ್ ಏನೈತಪ್ಪ ಅಂದ್ರೆ ಒಂದು ಪ್ರತ್ಯಾಮ್ಲವಾಗಿದೆ. ಈ ರೀತಿಯಾಗಿ ಆ ಟರ್ಮರಿಕ್ ಅಥವಾ ಅರಿಶಿನ ಏನ್ ಮಾಡ್ತದಪ್ಪ ಅಂದ್ರ ಪ್ರತ್ಯಾಮ್ಲೀಯ ಬಣ್ಣಕ್ಕೆ ಅಂದ್ರೆ ಕೆಂಪು ಕಂದು ಬಣ್ಣಕ್ಕೆ ತಿರುಗಿಸುವುದನ್ನು ನಾವು ಕಾಣ್ತೀವಿ. ನಂತರ ಅದೇ ಬಟ್ಟೆಯನ್ನು ನಾವು ವಾಶ್ ಮಾಡಿದಾಗ ತೊಳೆದ್ಬಿಟ್ಟಪ್ಪ ಅಂದ್ರೆ ಪುನಃ ಹಳದಿ ಬಣ್ಣಕ್ಕೆ ಆ ಕಡೆ ತಿರುಗುವುದನ್ನು ನಾವು ಕಾಣ್ತೀವಿ. ಅಂದ್ರೆ ಅರಿಶಿನವು ಆಮ್ಲೀಯ ಮಾಧ್ಯಮದಲ್ಲಿ ಹಳದಿ ಬಣ್ಣವನ್ನು ಹೊಂದಿರ್ತದ. ಪ್ರತ್ಯಾಮ್ಲೀಯ ಮಾಧ್ಯಮದಾಗ ಕೆಂಪು ಕಂದು ಬಣ್ಣವನ್ನ ತೋರಿಸುತ್ತದೆ ಅನ್ನೋದನ್ನು ನಾವು ನೋಡಬಹುದು. ಅದೇ ರೀತಿ ಹೈಡ್ರಾಂಜಿಯಾ ಸಸ್ಯದ ಹೂಗಳು ಅದನ್ನು ಸಹಿತ ನಾವು ನೈಸರ್ಗಿಕ ಏನಪ್ಪಾ ಅಂದ್ರೆ ಸೂಚಕಗಳಾಗಿ ಬಳಸಬಹುದು. ಅದು ಆಮ್ಲೀಯ ಮಾಧ್ಯಮದಲ್ಲಿ ಬ್ಲೂ ಕಲರ್ ಇದ್ರೆ ಪ್ರತ್ಯಾಮ್ಲೀಯ ಮಾಧ್ಯಮದೊಳಗ ಪಿಂಕ್ ಕಲರ್ ಆಗಿ ಬಣ್ಣವನ್ನು ಬದಲಾವಣೆ ಮಾಡುತ್ತದೆ. ನೆಕ್ಸ್ಟ್ ನಾವು ನೋಡಬಹುದಾದಂತದ್ದು ಸಂಶ್ಲೇಷಿತ ಸೂಚಕ. ಸಂಶ್ಲೇಷಿತ ಸೂಚಕ ಅಥವಾ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂದ್ರೆ ಯಾವ್ದು ಕರಿತೀರಿ? ಇವು ವಸ್ತುಗಳಾಗಿದ್ದು ಇವುಗಳನ್ನ ಸಂಶ್ಲೇಷಣೆ ಮಾಡಲಾಗ್ತದೆ. ಹೇಗೆ ಸಂಶ್ಲೇಷಣೆ ಮಾಡ್ತಾರಪ್ಪ ಅಂದ್ರೆ ಪ್ರಯೋಗಶಾಲೆ ಅಥವಾ ಕೈಗಾರಿಕೆಗಳಲ್ಲಿ ಸಂಶ್ಲೇಷಿಸುವಂತ ಸೂಚಕಗಳಿಗೆ ನಾವೇನು ಕರಿತೀವಿ? ಸಂಶ್ಲೇಷಿತ ಸೂಚಕಗಳು ಎಂದು ಕರಿತೀವಿ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಫಿನಾಲ್ಫಥಾಲೀನ್ ಇಂಡಿಕೇಟರ್ ಆಗಿರ್ಬೋದು, ಅಥವಾ ಮಿಥೈಲ್ ಬ್ಲೂ ಆಗಿರ್ಬೋದು, ಮಿಥೈಲ್ ರೆಡ್ ಆಗಿರ್ಬೋದು. ಇವೆಲ್ಲ ಸಂಶ್ಲೇಷಿತ ಸೂಚಕಗಳು ಅಂತೇಳಿ ನಾವು ಬಳಕೆ ಮಾಡ್ತೀವಿ. ಹಾಗಾದ್ರೆ ಇವು ಯಾವ್ಯಾವ ಏನಪ್ಪಾ ಅಂದ್ರೆ ಮಾಧ್ಯಮದಾಗ ಯಾವ ರೀತಿ ಕಲರ್ ಅನ್ನ ವ್ಯಕ್ತಪಡಿಸ್ತಾವ ಅನ್ನೋದನ್ನು ಫಿನಾಲ್ಫಥಾಲೀನ್ ಸೂಚಕ ಆಮ್ಲೀಯ ಮಾಧ್ಯಮದಲ್ಲಿ ವರ್ಣರಹಿತವಾಗಿರುತ್ತದೆ. ಯಾವುದೇ ರೀತಿಯ ಬಣ್ಣ ಇರುವುದಿಲ್ಲ. ಆದ್ರೆ ಅದೇ ಏನಪ್ಪಾ ಅಂದ್ರೆ ಫಿನಾಲ್ಫಥಾಲೀನ್ ಸೂಚಕ ಪ್ರತ್ಯಾಮ್ಲೀಯ ಮಾಧ್ಯಮದೊಳಗ ಗುಲಾಬಿ ಬಣ್ಣವನ್ನು ಹೊಂದಿರ್ತದೆ. ಗುಲಾಬಿ ಬಣ್ಣ. ಇನ್ನು ಮಿಥೈಲ್ ಆರೆಂಜ್ ಅನ್ನು ತೆಗೆದುಕೊಂಡಾಗ ಆಮ್ಲೀಯ ಮಾಧ್ಯಮದಾಗ ಮಿಥೈಲ್ ಆರೆಂಜ್ ರೆಡ್ ಕಲರ್ ಇರ್ತದೆ. ಪ್ರತ್ಯಾಮ್ಲೀಯ ಮಾಧ್ಯಮದಾಗ ಹಳದಿ ಕಲರ್ ಅಥವಾ ಯೆಲ್ಲೋ ಕಲರ್ ಅನ್ನು ಹೊಂದಿರ್ತದೆ. ಅದ ಒಂದ್ ವೇಳೆ ತಟಸ್ಥ ಆಗಿತ್ತಪ್ಪ ಅಂದ್ರೆ ನ್ಯೂಟ್ರಲ್ ಆಗಿತ್ತಂದ್ರೆ ಇಟ್ ಶೋಸ್ ಆರೆಂಜ್ ಕಲರ್, ಕಿತ್ತಳೆ ಬಣ್ಣವನ್ನು ತೋರಿಸುತ್ತದೆ ಅಂತ. ನೆಕ್ಸ್ಟ್ ಕೊನೆಯದಾಗಿ ನೆಕ್ಸ್ಟ್ ಗ್ರಾನ ಸೂಚಕಗಳು ಅಂತ. ಯಾವ್ದ ಗ್ರಾನ ಸೂಚಕ ಅಥವಾ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಥವಾ ಗ್ರಾನ ಸೂಚಕ ಅಂದ್ರೆ ಇವು ಗ್ರಾನ ಸೂಚಕಗಳು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನು ಬದಲಾವಣೆ ಮಾಡುತ್ತವೆ. ಈ ರೀತಿ ವಾಸನೆಯ ಮೂಲಕ ತಮ್ಮ ವಾಸನೆಯನ್ನು ಬದಲಾವಣೆ ಮಾಡುವಂತಹ ಸೂಚಕಗಳಿಗೆ ಗ್ರಾನ ಸೂಚಕಗಳು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಗ್ರಾನ ಸೂಚಕಗಳಿಗೆ ಉದಾಹರಣೆ ತೆಗೆದುಕೊಂಡಾಗ ವೆನಿಲಾ, ಸಂಶ್ಲೇಷಿತ ವೆನಿಲಾ ಆಗಿರ್ಬೋದು, ಅಥವಾ ಒಣಿಯನ್ ಅಂತ ಕರಿತೀವಿ. ಆ ಒಣಿಯನ್ ಒಂದು ಏನಾಗಿರಪ್ಪ ಅಂದ್ರೆ ಸಂಶ್ಲೇಷಿತ ಸೂಚಕ ಅಥವಾ ಗ್ರಾನ ಸೂಚಕ ಅಂತೇಳಿ ಬಳಕೆ ಮಾಡ್ತೀವಿ. ನೋಡಿ, ಇಲ್ಲಿ ವೆನಿಲಾ ಮತ್ತು ಓಣಿಯನ್ ಇವುಗಳನ್ನ ನಾವು ಸಂಶ್ಲೇಷಿತ ಗ್ರಾನ ಸೂಚಕ ಅಂತ ಏನು ಬಳಕೆ ಮಾಡ್ತೀವಿ. ಅದರಲ್ಲಿ ಏನಾಗ್ತದಪ್ಪ ಅಂದ್ರೆ
ಸ್ಮೆಲ್ ಏನಾಗ್ತದೆ ಚೇಂಜ್ ಆಗ್ತದೆ. ಎಲ್ಲಪ್ಪ ಅಂದ್ರೆ ಆಮ್ಲೀಯ ಮಾಧ್ಯಮದಲ್ಲಿ ಮಾತ್ರ ಏನಪ್ಪ ಅಂದ್ರೆ ಓಣಿಯನ್ ಮತ್ತು ವೆನಿಲಾದ ವಾಸನೆ ಬದಲಾಗ್ತದೆ. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಇವುಗಳ ವಾಸನೆ ಬದಲಾವಣೆ ಕಾಣುವುದಿಲ್ಲ. ಇನ್ನು ಕೊನೆಯದಾಗಿ ಬರುವಂತದ್ದು ಸಾರ್ವತ್ರಿಕ ಸೂಚಕ ಅಥವಾ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳಿದ್ರಿ. ಇದು ರಾಸಾಯನಿಕ ವಸ್ತು ಆಮ್ಲ ಅಥವಾ ಪ್ರತ್ಯಾಮ್ಲ ಎಷ್ಟು ಸ್ಟ್ರಾಂಗ್ ಆಗಿರುತ್ತದೆ ಅನ್ನೋದನ್ನ ಯೂನಿವರ್ಸಲ್ ಇಂಡಿಕೇಟರ್ ನಿಂದ ನಾವು ನೋಡಬಹುದು. ನೋಡ್ರಿ, ಯೂನಿವರ್ಸಲ್ ಸಾರ್ವತ್ರಿಕ ಇದರಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಸೂಚಕಗಳ ಮಿಶ್ರಣ ಅಂತ. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಸೆವೆರಲ್ ಇಂಡಿಕೇಟರ್ಸ್. ನೋಡಿ, ಸಾರ್ವತ್ರಿಕ ಸೂಚಕ ಅಂದ್ರೆ ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಸೆವೆರಲ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಸಾಕಷ್ಟು ಏನಪ್ಪಾ ಅಂದ್ರೆ ಸೂಚಕಗಳ ಒಂದು ಮಿಶ್ರಣವಾಗಿರ್ತದೆ. ಇದು ಬೇರೆ ಬೇರೆ ಬಣ್ಣವನ್ನು ಹೊಂದಿರ್ತದ. ಬೇರೆ ಬೇರೆ ಬಣ್ಣಗಳನ್ನು ಹೊಂದಿದ್ದು ಬೇರೆ ಬೇರೆ ಬಣ್ಣಗಳಿಗೆ ಅನುಗುಣವಾಗಿ ಇದು ತನ್ನ ಏನ್ ಮಾಡ್ತದಪ್ಪ ಅಂದ್ರೆ ಬಣ್ಣವನ್ನ H+ ಅಯಾನುಗಳ ಆಮ್ಲೀಯವಾಗಿರುವುದನ್ನು ಸೂಚಿಸ್ತದ. ಆಮೇಲೆ OH ನೆಗೆಟಿವ್ ಅಯಾನುಗಳನ್ನ ಪ್ರತ್ಯಾಮ್ಲೀಯವಾಗಿರುವುದನ್ನು ನಾವು ಸೂಚಿಸ್ತೇವೆ. ಈ ರೀತಿಯಾಗಿ ನಾವೇನ್ ಮಾಡಬೇಕು ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎಂದರೇನು, ಆಮೇಲೆ ಆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಯಾವ ರೀತಿಯಾಗಿರ್ತವೆ ಅವುಗಳನ್ನು ಗುರುತಿಸಲಿಕ್ಕೆ ಸೂಚಕಗಳನ್ನು ಬಳಸ್ತೀವಿ. ಸೂಚಕ ಅಂದ್ರೆ ಏನು, ಸೂಚಕದಲ್ಲಿರುವಂತಹ ವಿಧಗಳ ಬಗ್ಗೆ ನಾವೆಲ್ಲ ವಿವರವಾಗಿ ಅಧ್ಯಯನ ಮಾಡಿದ್ದೇವೆ. ಇದಿಷ್ಟು ನಾನು ಇವತ್ತು ಪ್ರೆಸೆಂಟ್ ಮಾಡುವಂತಹ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಅಧ್ಯಾಯದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೇನೆ. ಏನಾದರೂ ಫೀಡ್ಬ್ಯಾಕ್ ಅಥವಾ ಸೂಚನೆಗಳಿದ್ದರೆ ತಾವು ನನಗೆ ತಿಳಿಸಬೇಕು. ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಒಳ್ಳೆಯ ರೀತಿಯಾದಂತಹ ಪ್ರೆಸೆಂಟ್ ಅನ್ನು ನೀಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಇಷ್ಟು ಹೇಳಿ ನಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸೂಚಿಸುತ್ತೇನೆ. ಥ್ಯಾಂಕ್ ಯು. 1 and 9.